ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಮತ್ತೊಮ್ಮೆ ರೈಲ್ವೆ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ನಾರ್ತ್ ಈಸ್ಟರ್ನ್ ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಈ ಹುದ್ದೆಗಳು ಬಂದು ಅಪ್ರೆಂಟಿಸ್ ಟ್ರೈನಿಂಗ್ನ ಹುದ್ದೆಗಳು ಈ ನೋಟಿಫಿಕೇಷನ್ ಆಗಿದ್ದು, ಈ ನೋಟಿಫಿಕೇಷನನ್ನು ಜನವರಿ 24ರಂದು ಹೊರಡಿಸಲಾಗಿರುತ್ತದೆ. ಇನ್ನು ಯಾವ್ಯಾವ ಹುದ್ದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮೆಕ್ಯಾನಿಕಲ್ ವರ್ಕ್ಶಾಪ್ ಅಥವಾ ಗೋರ್ಖಾಪುರ್, ಸಿಗ್ನಲ್ ವರ್ಕ್ಶಾಪ್ ಅಥವಾ ಗೋರ್ಖಾಪುರ್ ಕ್ಯಾಟ್, ಬ್ರಿಡ್ಜ್ ವರ್ಕ್ಶಾಪ್ ಅಥವಾ ಗೋರ್ಖಾಪುರ್ ಕ್ಯಾಂಟ್, ಮೆಕ್ಯಾನಿಕಲ್ ವರ್ಕ್ಶಾಪ್ ಅಥವಾ ಇಜಾನಗರ್, ಡೀಸೆಲ್ ಶೆಡ್ ಅಥವಾ ಇಂಜಾತ್ನಗರ್, ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಅಥವಾ ಇಂಜಾತ್ನಗರ್ ಅಥವಾ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಅಥವಾ ಲಕ್ನೋ JN, ಡೀಸೆಲ್ ಶೆಡ್ ಅಥವಾ ಗೋಡಾನ್, ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಅಥವಾ ವಾರಾಣಸಿನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಟೋಟಲ್ 1104 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರುವಂಥ ಅಭ್ಯರ್ಥಿಗಳನ್ನು ನೋಡೋದಾದರೆ UR EWS SC ST OBC ಹಾಗೆ ಈ ಎಕ್ಸ್ ಸರ್ವಿಸ್ ಮ್ಯಾನ್ PWB ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಹಾಗೆ ಇದು ಟ್ರೈನಿಂಗ್ ಪೀರಿಯಡ್ ಬಂದು 1 ಇಯರ್ ಇರುತ್ತೆ. ಇದು ಎಲ್ಲ ಯೂನಿಟ್ಸ್ಗೂ 1 ಇಯರ್ ಟ್ರೈನಿಂಗ್ ಪೀರಿಯಡ್ ಇದ್ದು, ಆ ಯೂನಿಟ್ಸ್ನಲ್ಲಿ ಒಂದಷ್ಟು ಹುದ್ದೆಗಳಂತ ಇದ್ದು, ಮತ್ತು ಆ ಹುದ್ದೆಗಳನ್ನು ಎಲ್ಲ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡ್ಕೊಳ್ಬೋದಾಗಿರ್ತದೆ. ಹಾಗೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟನ್ನು ನೋಡೋದಾದರೆ ಮಿನಿಮಮ್ 15 ವರ್ಷ ಇರಬೇಕಾಗ್ತದೆ. ಮ್ಯಾಕ್ಸಿಮಮ್ ಬಂದು 24 ವರ್ಷ ಆಗಿದ್ದು, ಪ್ಲಸ್ ನಿಮಗೆ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದು, SC ST ಕ್ಯಾಟಗರಿಗೆ ಸೇರಿದವರ ಅಭ್ಯರ್ಥಿ ಆದರೆ 5 ವರ್ಷ, OBC ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿ ಆದರೆ 3 ವರ್ಷ, ಲೀವಿಂಗ್ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ 10 ಇಯರ್ಸ್. OBC ಕ್ಯಾಂಡಿಡೇಟ್ಗೆ ಸೇರಿದವರು ಆದರೆ 10 ಇಯರ್ಸ್, ಮ್ಯಾಕ್ಸಿಮಮ್ 10 ಇಯರ್ಸ್ವರೆಗೂ ನಿಮಗೆ ಏಜ್ ಲಿಮಿಟ್ ಕೂಡ ನೀಡ್ತಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು 10th ಪಾಸ್ ಆಗಿರಬೇಕಾಗ್ತದೆ. 10th ಮಿನಿಮಮ್ 50% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಬೇಕು. ಮತ್ತು ITI ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗ್ತದೆ. ಅಂದರೆ ಮಿನಿಮಮ್ ನೀವು 10th ಪಾಸ್ ಆಗಿದ್ರೆ ಸಾಕು, ಇನ್ನು ಬೇರೆ ಹೆಚ್ಚು ಓದಿರೋರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗ್ತದೆ. ಬೇಸಿಕ್ ಬಂದು 10th ಆಗಿರುತ್ತೆ. ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇರಬೇಕಾಗಿದ್ದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಅದೇ ಸಮಯದಲ್ಲಿ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಎಲ್ಲ ಅಭ್ಯರ್ಥಿಗೆ 100 ರೂಪಾಯಿ ಇದ್ದು, SC ST, ದಿವ್ಯಾಂಗ್, PWD, ವುಮೆನ್ ಅಭ್ಯರ್ಥಿಗೆ ಆದರೆ ಮಾತ್ರ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋರು ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲೈ ಮಾಡ್ಬೋದಾಗಿದ್ದು, ಇಲ್ಲಿ ಕಾಣಿಸ್ತಿರೋ www.ner.railways.government.in ಈ ವೆಬ್ಸೈಟ್ಗೆ ಹೋಗಿ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದಾಗ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು 24ನೇ ತಾರೀಕಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಬಂದು ಫೆಬ್ರವರಿ 23 ಸಂಜೆ 5 ಗಂಟೆ ತನಕ ನಿಮಗೆ ಸಮಯ ಇರುತ್ತೆ. ಅದರ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿದ್ದು, ಇನ್ನು ಈ ಹುದ್ದೆಗೆ ಆಯ್ಕೆ ಬಂದು ನಿಮ್ಮ ಎಜುಕೇಷನ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಧಾರದ ಮೇಲೆ ನಿಮ್ಮನ್ನ ಜಾಯಿನ್ ಮಾಡ್ಕೊತಾರೆ. ಹಾಗೆ ಟ್ರೈನಿಂಗ್ ಬಂದು ಕಾನ್ಪುರ್ನಲ್ಲಿ ಇರುತ್ತೆ. ಹಾಗೆ ಅಪ್ಲೈ ಮಾಡೋವಂಥವ್ರು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕಾಗ್ತದೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರ್ತದೆ. ಹಾಗೆ ನಿಮಗೆ ಟ್ರಾವೆಲಿಂಗ್ ಆಗಲಿ ಫುಡ್ ಅಲವೆನ್ಸಸ್ ಆಗಲಿ ಯಾವುದು ನಿಮಗೆ ನೀಡೋದಿಲ್ಲ. ನಿಮ್ಮದು ಓನ್ ಅಮೌಂಟ್ ಇಟ್ಕೊಂಡೆ ನೀವು ಹೋಗಬೇಕಾಗ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಲಿ ಇಲ್ಲ ಫಿಟ್ನೆಸ್ ಚೆಕಪ್ ಆಗಲಿ.
ಹಾಗೆ ಇದು ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗಳು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಅಪ್ರೆಂಟಿಸ್ ಹುದ್ದೆಗೆ ನಿಮ್ಮನ್ನ ಆಯ್ಕೆ ಮಾಡ್ಕೊತಾರೆ. ಇನ್ನು ಈ ವಿಡಿಯೋದಲ್ಲಿ ಅಥವಾ ಈ ಹುದ್ದೆಯ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋಂಥವ್ರಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರ ನಮ್ಮ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.